ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಸೊ ನಾನಿವತ್ತು ಮತ್ತೊಂದು ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಿಗ್ಗೆನೇ ನೋಡಿ ಒಂದು 6 ಆಗಿತ್ತು. ಈಗ ನಮ್ಮ ಮನೆಯವ್ರು ಕೆಲಸಕ್ಕೆ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಬೇಗ ಎಬ್ಬಿಸಿದ್ರು ನನ್ನನ್ನು. ನಾನು ಎದ್ಬಿಟ್ಟು ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಟೆ. ಅದು ಕುಡ್ದಾದ್ಮೇಲೆ ಇಲ್ಲಿ ದ್ರಾಕ್ಷಿ ಗಿಡ ನೋಡಿ ತೋರಿಸ್ತಾ ಇದ್ದೀನಿ. ಫುಲ್ ಅದೆಲ್ಲ ನಮ್ಮದು ಹಸು ಬಂದು ನಮ್ಮ ಅಮ್ಮ ಅವ್ರದ್ದೆಲ್ಲ ತಿಂದಕ್ಕಿತ್ತಲ್ಲ. ಇನ್ನೂ ಚಿಗುರು ಹೊಡೆದಿಲ್ಲ, ಆದರೆ ನೀರೆಲ್ಲ ಹಾಕ್ಬಿಟ್ಟು ಆ ರೀತಿ ಇಟ್ಟಿದ್ದೀನಿ ಗಿಡನ. ನೋಡೋಣ ಚಿಗುರುತ್ತೆ ಅಂತ ಹೇಳಿದ್ದಾರೆ, ನೋಡೋಣ ವೆಯ್ಟ್ ಮಾಡೋಣ ಅಂತ. ಇಲ್ಲಿ ನೋಡಿ ಈ ಪಕ್ಕ ನಮ್ಮ ಮನೆ ಪಕ್ಕನೇ ನಮ್ಮ ಅಮ್ಮ ಅವರು ಕೊತ್ತಂಬರಿ ಸೊಪ್ಪಿನ ಕರ್ಬೇವಿನ ಸೊಪ್ಪಿನ ಗಿಡ ಹಾಕಿದ್ದಾರೆ 2. ಸೊ ನಾನು ಆ ಕಡೆ ಕೆಳಗಡೆ ಇಳಿದು ಹೋಗಬೇಕು. ನಮ್ಮ ಮನೆ ಹತ್ರನೂ ಇದೆ, ಕೆಳಗಡೆ ಇಳಿದು ಹೋಗಬೇಕು. ಇಲ್ಲಾದರೆ ಮೇಯ್ನ್ ಮನೆ ಪಕ್ಕನೇ ಐತಲ್ಲ, ಕೈ ಚಾಚಿದ್ರೆ ಸಿಗುತ್ತೆ. ನನಗೆ ಇದೊಂದು ಯೂಸ್ ಆಯಿತು. ತುಂಬ ಖುಷಿ ಅನಿಸುತ್ತೆ ಆ ಗಿಡ ನೋಡಿದಾಗೆಲ್ಲ, ನನಗೊಂಥರ ಖುಷಿ ಅನಿಸುತ್ತೆ. ಎಲ್ಲ ಸೀಡೆ ಥರ ಬಿದ್ದುಬಿಟ್ಟಿತ್ತು, ಎಲ್ಲ ಹೋಗ್ಬಿಟ್ಟು ಈಗ ನೀಟಾಗಿ ಕ್ಲೀನಾಗಿದೆ. ಸೊ ಒಳ್ಳೆ ನಾವು ನೀರಲ್ಲಿ ತೊಳೆದು ಇಟ್ಟಿರಲ್ಲ ಆ ರೀತಿ ಇದೆ. ಸೊ ಮಳೆ ಬರ್ತಾ ಇತ್ತಲ್ಲ 2-3 ದಿನದಿಂದ ಸ್ವಲ್ಪ ಸ್ವಲ್ಪ, ಹಾಗಾಗಿ ಆ ಧೂಳು ಇರೋದೆಲ್ಲ ಅದ್ರ ಮೇಲೆ ಎಲ್ಲ ಹೋಗಿದೆ. ಭಾಳ ಚೆನ್ನಾಗಿತ್ತು, ಅದಕ್ಕೆ ತೋರಿಸ್ದೆ. ಈಗ ನಮ್ಮ ಮನೆಯವರು ಕೆಲಸಕ್ಕೆ ಹೋಗೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಗಾಡಿ ಆಗಲೇ. ಸೊ ಅವರು ತಗೊಂಡೋಗುವಂಥ ಟೂಲ್ಸ್ ಎಲ್ಲನೂ. ಇವತ್ತು ನನ್ನ ತಮ್ಮನ ಫ್ರೆಂಡು ಹೋಗ್ತಾವ್ರೆ. ನಮ್ಮ ಮನೆಯವ್ರ ಕೆಲಸ ಸ್ವಲ್ಪ ಜಾಸ್ತಿ ಇದೆ ಅಂತ ಅಂದರು. ಹಾಗಾಗಿ ನೀವು ಬರ್ರಿ ಅಂತ ಕರೆದ್ರೆ ಅವರು ಹೊರಟ್ರಾಗ್ಲೇ ಗಾಡಿ ತಗೊಂಡು. ಸೊ ಇವತ್ತೊಂದು 4-5 ಜನ ಹೋಗ್ತಿದ್ದಾರೆ. ಟಾಪ್ ಹಾಕೋದಿದೆ ಅಂತ ಯಾರ್ದೋ, ಅದಕ್ಕೋಸ್ಕರ ಕೆಲಸ ಇದೆ ಅಂತ ಟೀ ಕುಡಿದು ಹೊರಟ್ರು ಅವರು. ನಮ್ಮ ಮನೆಯವ್ರು ಇನ್ನೂ ಮನೆ ಹತ್ರ ಏನೋ ಜೋಡಿಸ್ತಾ ಇದ್ರು. ಅಷ್ಟರಲ್ಲಿ ನಮ್ಮ ಅಮ್ಮವ್ರ ಮನೆ ಹತ್ರ ಬಂದೆ ನಾನು. ಸೊ ಇಲ್ಲಿ ನೋಡಿ ಕುರಿ ಮರಿಗಳು ತಂದಿದ್ದಾರೆ ಅಂತ ಹೇಳಿದ್ನಲ್ಲ, ಆಮೇಲೆ ಹತ್ತಿರದಿಂದ ತೋರಿಸ್ತೀನಿ. ಸೊ ಭಾಳ ಚೆನ್ನಾಗಿದ್ದಾವೆ. 10 ಕುರಿ ಮರಿ ತಂದಿದ್ದಾರೆ. ಮತ್ತು ಇವು ಮೇಕೆ ಮರಿಗಳು, ಅದು ಚಿಕ್ಕ ಮರಿಗಳು, ದೊಡ್ಡವು ಎಲ್ಲ ಮೇಕೆಗಳೆಲ್ಲ ಇದ್ದಾವೆ. ಸುಮಾರು ಅಂದರೆ ಒಂದು 5-6 ಇದ್ದಾವೆ. ಆಗಲೇ 1-2 ಮಾರಾಕಿರಬೇಕು. ಸೊ ಮಾರಿರ್ಬೇಕು ಸಂತೆಗೆ ತಗೊಂಡೋಗಿ. ಸೊ ಇಷ್ಟಿದ್ದಾವೆ. ಇದ್ರ ನಡುವೆ ಎಮ್ಮೆಗಳು ಒಂದು 3 ಮತ್ತು ಹಸುಗಳೊಂದು 4. ಇಷ್ಟು ಇರೋದ್ರಿಂದ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಇವೆಲ್ಲ ಮೇಯಿಸ್ಕೊಂಡು ಬರೋದಷ್ಟು ಸುಲಭ ಅಲ್ಲ. ಹೊರಗಡೆ ಹೋಗ್ಬಿಟ್ಟು ನಾವು ಈ ಮೂಕ್ ಪ್ರಾಣಿಗಳೆಲ್ಲ ಮೇಯಿಸ್ಕೊಂಡು ಬರೋದಿದೆಯಲ್ಲ, ಅದು ತುಂಬ ಪೇಷನ್ಸ್ ಇರಬೇಕು. ಮಳೆ ಬರಲಿ, ಚಳಿ ಬರಲಿ, ಗಾಳಿ ಬರಲಿ, ಏನೇ ಇರಲಿ ಅದಂತೂ ನಿಲ್ಲಲ್ಲ ಕೆಲಸ. ಪಾಪ ಎನಿ ಟೈಮ್ ಹೋಗ್ತಾ ಇರ್ತಾರೆ ನಮ್ಮಪ್ಪ ನಮ್ಮಮ್ಮ. ಹಾಗೆ ನಮ್ಮಮ್ಮ ಯಾವಾಗಲೂ ಕಾಲು ನೋವು ಅಂತಂದೇ ಕೂತಿರ್ತಾರೆ ಪಾಪ. ಡೇ ಫುಲ್ಲಿನ ಹಸುಗಳಿಂದ ಓಡಾಡಿದ್ರೆ ಕಾಲು ನೋವು ಬಂದೇ ಬರುತ್ತೆ. ಅದು ಬರೀ ಏಜು ಆಗ್ತಾಯಿದೆ ಇನ್ನು, ಪಾಪ ಇನ್ನೆಲ್ಲ ಬಾಡಿ ಪೇನ್ಸೇ ಜಾಸ್ತಿ ಇರುತ್ತೆ. ಆದ್ರೂ ನಾನು ಹೋಗಿದ ತಕ್ಷಣ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಹಂಗೆ ಮಾತಾಡ್ತಾ ಸ್ವಲ್ಪ ಕೂತ್ಕೊಂಡ್ವಿ. ರೋಜಾ ಸಾಂಬಾರಿಗೆ ಅಂತ ಆಗಲೇ ಕಡಲೆಕಾಯಿ ಎಲ್ಲ ಸುಲಿತಾ ಇದ್ಲು. ಸೊ ಏನು ಸಾಂಬಾರು ಅಂತ ಕೇಳಲಿಲ್ಲ, ಸುಮ್ಮನೆ ಸುಲಿತಾ ಇದ್ರು. ಅದಕ್ಕೋಸ್ಕರ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಮತ್ತೆ ಮನೆ ಹತ್ರ ಬಂದೆ. ಇವು ಟೂಲ್ಸ್ ಎಲ್ಲ ನೀಟಾಗಿ ಕಟ್ಟಿಬಿಟ್ಟು, ಮತ್ತು ಅವರು ಏನೋ ಹುಡುಕ್ತಾರೆ, ಟೇಪ್ ಏನೋ ಸಿಕ್ಕಿರಲಿಲ್ಲ ಒಂದು ಅವ್ರದ್ದು ಮೆಜರ್ಮೆಂಟಿಂದು. ಅಂದರೆ ಮನೆ ನಾವೀಗ ಮೋಲ್ಡ್ ಅದೆಲ್ಲ ಮಾಡಿಸ್ತೀವಲ್ಲ, ಸೊ ಆ ಥರ ಮೇಲೆ ಕಬ್ಬಣ ಹಾಸೋದು ಆ ರೀತಿ ಕೆಲಸ ನಮ್ಮ ಮನೆಯವ್ರದ್ದು. ಹೇಳಿದ್ದೀನಿ ಆಗಲೇ ತುಂಬ ವೀಡಿಯೋಸಲ್ಲಿ. ಅದಕ್ಕೆ ಅದು ಟೇಪ್ ಬೇಕಾಗಿತ್ತು ಅಂತ ಹುಡುಕ್ತಾಯಿದ್ರು. ಸೊ ಲಾಸ್ಯ ಮನೆಗೆ ತಗೊತಾರೆ, ಅದನ್ನು ಎಲ್ಲಂದ್ರಲ್ಲೇ ಇಟ್ಬಿಡ್ತಾರೆ. ಮತ್ತು ಈ ರೀತಿ ಇವ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನ್ನನ್ನೇ ಬೈಯೋದು, ಸೊ ನೀನು ಎತ್ತಿಡಲ್ಲ ಹಂಗೆ ಹಿಂಗೆ ಅಂತ. ಅದು ಹುಡುಕಿ ಕೊಟ್ಟೆ, ಕೊನೆಗೆ ತಗೊಂಡು ಹೋಗ್ತಾ ಇದ್ದಾರೆ ಈಗ. ಸೊ ಇವರು ಇನ್ನೊಬ್ರನ್ನ ಕರ್ಕೊಂಡು ಹೋಗ್ತಾರೆ, ಇಲ್ಲೇ ಫ್ರೆಂಡ್ ಇದ್ದಾರೆ. ಫಸ್ಟ್ ಆ ಗಾಡೀಲಿ ಹೋಗ್ರಿ ಅಂತಂದು ಅವ್ರಿಗೆ ಕಳಿಸಿದ್ರು. ಅವ್ರು ಹೋದರು, ಮೂರ್ತಿನೂ ಮತ್ತು ಫ್ರೆಂಡು ಇನ್ನೊಬ್ಬ ಹುಡುಗ, ಅವರಿಬ್ಬರು ಹೋದರು. ಆಮೇಲೆ ಈಗ ನಮ್ಮ ಮನೆಯವ್ರು ಹೋಗ್ತಾವ್ರೆ. ಇವ್ರು ಹೋದರೆ ಮತ್ತೆ ನಾನು ಅಡುಗೆ ಕೆಲಸ ಎಲ್ಲ ಶುರು ಮಾಡಬೇಕು. ಸೊ ಸ್ವಲ್ಪ ಹುಷಾರೂ ಇಲ್ಲ ನನಗೆ, ಅದಕ್ಕೋಸ್ಕರ ಅಡುಗೆ ಏನು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೂ ಸ್ವಲ್ಪ ವೀಡಿಯೋ ನಿಮಗೋಸ್ಕರ ಇದೆಲ್ಲ ಮಾಡ್ಕೊಂಡಿರೋಂಥದ್ದು ವೀಡಿಯೋ. ಈಗ ನಾವು 10 ಗಂಟೆ ಆಗಿತ್ತು ಟೈಮು. ಊಟ ಎಲ್ಲ ಮುಗಿಸ್ಬಿಟ್ಟು ಹಸುಗಳು ಹೊಡ್ಕೊಂಡು ಈಗ ಕೆರೆ ಕಡೆ ಹೋಗ್ತಾರೆ ಮೇಯಿಸ್ಕೊಂಡು ಬರೋದಕ್ಕೆ ಅಂತ. ನೋಡಿ ಈ ಹಸುಗಳೆಲ್ಲ ಫುಲ್ಲು ನಮ್ಮಮ್ಮ ನೋಡ್ಕೊಳುತ್ತೆ. ಈ ಕುರಿ ಮರಿ ತಂದಿದ್ದಾರೆ ಒಂದು 10. ಅವು ಸ್ವಲ್ಪ ಚಿಕ್ಕ ಮರಿಗಳು ಓಡ್ತಾ ಇರ್ತವೆ ಯಾವಾಗ್ಲೂ, ಅದರಿಂದ ಓಡಾಡೋಕ್ಕಾಗಲ್ಲ ಅಂತ ನಮ್ಮಪ್ಪನಿಗೆ ಒಪ್ಪಿಸಿದ್ದಾರೆ ಆ ಕುರಿ ಮರಿ ನಮ್ಮಪ್ಪ ನೋಡ್ಕೊಳುತ್ತೆ. ಈ ಹಸುಗಳು ಎಮ್ಮೆ ಎಲ್ಲ ನಮ್ಮಮ್ಮ ಮೇಯಿಸ್ಕೊಬರುತ್ತೆ. ಅಂದರೆ ಒಂದೇ ಕಡೆನೇ ಹೋಗೋದು, ಆದರೆ ಅವರವರು ಆ ಥರ ಡಿವೈಡ್ ಮಾಡ್ಕೊಂಡಿದ್ದಾರೆ. ಇವು ನನ್ನವು, ಇವು ನಿನ್ನವು ಅನ್ನೋ ರೀತಿ. ಸೊ ನಾವು ಯಾವ ರೀತಿ ಕೆಲಸಗಳೆಲ್ಲ ಡಿವೈಡ್ ಮಾಡ್ಕೊತೀವೋ ಹಂಗೆ. ನೋಡಿ ಇಷ್ಟ ಹಸುಗಳು ಎಮ್ಮೆ ಎಲ್ಲ ನಮ್ಮಮ್ಮ ಮೇಯಿಸ್ಕೊಬರೋದು. ನಮ್ಮಪ್ಪ ಕುರಿಮರಿ ತೋರಿಸ್ತೀನಿ, ಆ ಥರದಿಂದ ಬಿಡ್ತಾರೆ ಕುರಿಮರಿ. ಫಸ್ಟ್ ಇವು ಮುಂದೆ ಹೋಗಲಿ ಅಂತ ರೋಜಾ ಎಲ್ಲ ಬಿಟ್ಬಿಟ್ಟು ಹಗ್ಗಗಳೆಲ್ಲ ತೆಗೆದು ಮತ್ತೆ ಒಂದು ಮನೆ ಹತ್ರ ಹಾಕ್ತಾಳೆ. ಇವನ್ನ ಫಸ್ಟ್ ಹೊಡ್ಕೊಂಡು ಹೋಗಲಿ ಅಂತಂದು ಮುಂದಕ್ಕೆ ಅಲ್ಲಿ ಗೇಟ್ ಹಾಕಿದ್ವಿ ಇಲ್ಲಿ. ಸೊ ಇವು ಓಡೋಗ್ಬಿಡ್ತಾವೆ ಮುಂದಕ್ಕೆ ಅಂತ. ಅದಕ್ಕೆ ನಮ್ಮಮ್ಮ ಒಂದು ಸ್ವಲ್ಪ ಮುಂದೆ ದಾರಿಗೆ ಹೋದ್ಮೇಲೆ ಆಮೇಲೆ ನಮ್ಮಪ್ಪ ಈ ರೀತಿ ಹೊಡ್ಕೊಂಡು ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆಲ್ಲ ಕೆಂಪು ಮರಿಗಳು. 10 ತಂದಿದ್ದಾರೆ. ಇವನ್ನ ಚೆನ್ನಾಗಿ ಮೇಯಿಸ್ಬಿಟ್ಟು ಒಂದು ಸರಿ ಮಾರಬೇಕು ಅಂತ. ಹಾಗೆ ನಮ್ಮಮ್ಮ ಬರೀ ಈ ಥರ ಕೆಲಸಗಳೇ ಮಾಡ್ತಾಯಿರ್ತಾರೆ. ಸೊ ಯಾವಾಗ ಈ ರೀತಿ ಹುಲ್ಲೆಲ್ಲ ಚೆನ್ನಾಗಿ ಬಿಡುತ್ತೆ ಅವಾಗ ಕುರಿ ಮರಿ ತರೋದು, ಮೇಯಿಸೋದು. ಸೊ ಅವ್ರ ಖರ್ಚುಗಳಿಗೆ ಅಡಿಕೆ ಎಲೆ ತಿಂತಾರಲ್ಲ, ಅದಕ್ಕಾದ್ರೂ ಅವ್ರು ನೋಡ್ಕೋಬೇಕಲ್ವ. ಹಾಗಾಗಿ ಸೊ
ಸೊ ನಾವು ಸುಮ್ಮನೆ ಇರಬಾರ್ದು, ಇನ್ನೂ ಸ್ವಲ್ಪ ಏಜ್ ಇದೆ ಅಂತಂದು ಹೇಳ್ಬಿಟ್ಟು ಈ ರೀತಿ ಕೆಲಸಗಳೆಲ್ಲ ಮಾಡ್ತಾ ಇರ್ತಾರೆ ನಮ್ಮ ಅಪ್ಪ ನಮ್ಮ. ಈಗ ನೋಡಿ ಈ ಕುರಿ ಮರಿಗಳೆಲ್ಲ ಹೊಡ್ಕೊಂಡು ಹೋಗ್ತಾರೆ. ಭಾಳ ಚೆನ್ನಾಗಿದ್ದಾವೆ, ಎಲ್ಲ ಒಂದು ರೇಂಜಲ್ಲಿದ್ದಾವೆ. ಅದರಲ್ಲಿ ಒಂದು 3-4 ಚಿಕ್ಕ ಮರಿಗಳಿದ್ದಾವೆ, ಇನ್ನಿರೋದೆಲ್ಲ ಒಂದು ಲೆವೆಲ್ಗಿದ್ದಾವೆ. ಸೊ ಇವೆಲ್ಲ ದೊಡ್ಡವಾದ್ಮೇಲೆ ತೋರಿಸಿ ನಿಮಗೆ ಯಾವ ರೀತಿ ಆಗಿರ್ತವೆ ಇವು. ಸೈಜ್ ಎಲ್ಲ ಚೆನ್ನಾಗಿ ಬರುತ್ತೆ ಹೇಳಿ ಇವು ಕುರಿ ಮರಿಗಳು. ಅವೆಲ್ಲ ಸ್ವಲ್ಪ ದೊಡ್ಡದಾದ್ಮೇಲೆ ಮಾರಿದ್ರೇ ದುಡ್ಡು ಸ್ವಲ್ಪ ಸಿಗೋದು. ಇವರು ಕಷ್ಟಪಟ್ಟು ಮೇಯಿಸಿರೋದಕ್ಕೆ, ನೋಡ್ಕೊಂಡಿರೋದಕ್ಕೆ ಪ್ರತಿಫಲ ಬೇಕಂದರೆ ಸ್ವಲ್ಪ ದೊಡ್ಡದಾಗೋವ್ರಿಗೂ ಮೇಯಿಸಿದ್ರೇ ಅದಕ್ಕೆ ಸ್ವಲ್ಪ ಲಾಭ ಅನ್ನೋದು ಸಿಗೋದು. ಅದಕ್ಕೋಸ್ಕರ ಮೇಯಿಸ್ಕೊ ಬರ್ತೀವಮ್ಮ ಅಂತಂದು ಹೇಳ್ಬಿಟ್ಟು ನಮ್ಮಪ್ಪ ಫ್ರೆಂಡುಗಳು ಅಲ್ಲಿ ಬಂದು ರೋಡಲ್ಲಿ ಹಸುಗಳು ಹೊಡ್ಕೊಂಡು ಅವ್ರ ಹಿಂದೆ ಹೊರಟರು. ಈಗ ರೋಜಾ ಕೆಲಸ ಸ್ಟಾರ್ಟ್ ಮಾಡಿದ್ದಾಳೆ. ಹಾಗೆ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡು ಆಮೇಲೆ ನಾನು ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಮ್ಮ ಎದುರುಗಡೆ ಮನೆಯವರು ನೋಡ್ರಿ, ಇದನ್ನು ಗಂಧ ಬಟ್ಲದ ಹೂವಿನ ಗಿಡ ಅಂತೀವಿ ನಾವು, ಗಂಧ ಬಟ್ಲು ಹೂವು ಅಂತೀವಿ. ಇದನ್ನು ಹಾಕಿದ್ದಾರೆ, ಎಷ್ಟು ಚೆನ್ನಾಗಿರುತ್ತೆ ಪೂಜೆಗೆಲ್ಲ. ಅಂದರೆ ಹೂವು ತುಂಬ ಚೆನ್ನಾಗಿರುತ್ತೆ, ತಗೋಬೋದು. ನಾನು ಒಂದು ಕೊನೆ ಕೊಡಿ ಅಂದರೆ ಇದಿನ್ನೂ ಚಿಕ್ಕದು, ಸ್ವಲ್ಪ ದೊಡ್ಡದಾದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನನಗೆ ಈ ರೀತಿ ಹೂವುಗಳೆಲ್ಲ ಇಷ್ಟ, ದೇವ್ರ ಫೋಟೋಗೆ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ. ಸೊ ಚೆನ್ನಾಗಿರುತ್ತೆ ಮನೆ ಹತ್ರ ಆ ರೀತಿ ಇದ್ದರೆ ಗಿಡಗಳು. ಇಲ್ಲ ನಾವು ಏನು ಪೂಜೆಗೆ ಅಂತ ಅಲ್ಲ, ಸುಮ್ಮನೆ ನೋಡೋಕ್ಕಾದ್ರೂ ಮನೆ ಮುಂದೆ ತುಂಬ ಚೆನ್ನಾಗಿರುತ್ತೆ. ಆ ಥರ ಗಿಡ ಒಂದು ಇರಲೇಬೇಕು ಮನೆಗಳ ಹತ್ರ. ಅಲ್ಲೇ ಅವ್ರ ಎದುರುಗಡೆ ಮನೆ ಅವ್ರ ಪಕ್ಕದ ಮನೆಯವರು ಈ ರೀತಿ ರೋಸ್ ಗಿಡ ಹಾಕಿದ್ರು ನೋಡಿ, ಎಷ್ಟು ಚೆನ್ನಾಗಿ ಹರಡಿದೆ. ಸೊ ಇದನ್ನ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿಲ್ಲ, ಈ ದಾರಿ ಎಲ್ಲ ಫುಲ್ ಗಲೀಜು ಥರನೇ ಇದೆ. ಅದರಲ್ಲೇ ಒಂದು ರೆಡ್ ರೋಸು ಮತ್ತು ಒಂದು ವೈಟ್ ರೋಸ್ ಹೂವಿನ ಗಿಡ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಹರಳಿದ್ವು, ಅದಕ್ಕೆ ನಾನು ಒಂದು ಸೀನ ಆ ಥರ ತೊಗೊಳ್ಳೋಣ ಅಂತ ಅನ್ನಿಸ್ತು. ವೀಡಿಯೋ ತೊಗೊತಾ ಇದ್ದೀನಿ ನೋಡಿರಿ, ಜೂಮ್ ಮಾಡಿ. ಕೆಳಗಡೆ ಇಳ್ದೋಗ್ಲಿಲ್ಲ, ಅಲ್ಲೇ ಕಟ್ಟೆ ಮೇಲೆ ನಿಂತ್ಕೊಂಡು ಆ ರೀತಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಭಾಳ ಚೆನ್ನಾಗಿರುತ್ತಲ್ಲ ನೋಡಿರಿ. ನಮ್ಮ ಮನೆ ಹತ್ರ ವ್ಯೂ ಇದು, ಅಂದರೆ ಸುತ್ತಮುತ್ತ ಮನೆಗಳೆಲ್ಲ ಈ ರೀತಿ ಇದೆ ಇಲ್ಲಿ. ಹಲೋ ಎಲ್ರಿಗೂ, ನೋಡಿದ್ರಲ್ಲ ವೀಡಿಯೋ ಇಷ್ಟೊತ್ತು. ನಾನು ಜಾಸ್ತಿ ಏನೋ ಕವರ್ ಮಾಡೋಕ್ಕಾಗಲಿಲ್ಲ ವೀಡಿಯೋ. ಸೊ ಯಾಕಂದರೆ ನನಗೆ ಇದ್ದಕ್ಕಿದ್ದಾಗೆ ರಾತ್ರಿಯಿಂದ ಫುಲ್ಲು ಹೊಟ್ಟೆ ನೋವು ಬಂದುಬಿಡ್ತು. ಅದು ಯಾವ ರೀತಿ ಅಂದರೆ ಹೇಳೋಕ್ಕೆ ಆಗಲ್ಲ, ಒಂಥರ ಸೊರಗೋಗ್ಬಿಟ್ಟಿದ್ದೀನಿ ಒಂದು ನೈಟ್ಗೆ. ಅಷ್ಟೊಂದು ಹೊಟ್ಟೆ ನೋವು, ಅದು ಏನಕ್ಕೆ ಬಂತು ಏನೋ ಆ ಥರ ಏನೂ ತಿಂದೂ ಇಲ್ಲ ನಾನು. ಸೊ ಮಲಗಬೇಕಾದ್ರೆ ತರಕಾರಿ ಸಾಂಬಾರು ಅನ್ನನೇ ಊಟ ಮಾಡ್ಕೊಂಡು ಮಲಗಿದ್ದು. ಆದರೆ ನೈಟ್ ಫುಲ್ ನಾನು ನಿದ್ದೆ ಮಾಡೋಕ್ಕಾಗಲಿಲ್ಲ. ಮತ್ತು ಬೆಳಿಗ್ಗೆ ಒಂದು ಮಧ್ಯಾಹ್ನದವರೆಗೂ ನನ್ನ ಕೈಲಿ ಆಗಲಿಲ್ಲ ಇದ್ದೊಳಕ್ಕೆ, ಅಷ್ಟೊಂದು ಪೇಯ್ನ್ ಇತ್ತು. ಹಾಗಾಗಿ ಟ್ಯಾಬ್ಲೆಟ್ ತೊಗೊಂಡು ಇಲ್ಲೇ ಊರಲ್ಲಿ ಸಿಗೋವಂಥ ಅಂಗಡಿಯಲ್ಲಿ ಸಿಗೋವಂಥ ಟ್ಯಾಬ್ಲೆಟ್ ತೊಗೊಂಡು ನಾನು ಸುಮ್ಮನೆ ಮಲಗಿದ್ದೆ. ಸೊ ಇನ್ನು ಒನ್ ಡೇ ಗ್ಯಾಪ್ ಕೊಟ್ಟರೆ ಹೆಂಗೆ ಅಂತಂದು ಹೇಳ್ಬಿಟ್ಟು ಆದರೂ ಸ್ವಲ್ಪ ವೀಡಿಯೋ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ಅದು ಯಾಕೆ ಆ ರೀತಿ ಬಂತು, ಯಾವ ಕಾಯಿಲೆಗಾದರೂ ತಡ್ಕೊಬೋದು, ಹೊಟ್ಟೆ ನೋವು ಅಂತ ತಡ್ಕೊಳಕ್ಕಾಗಲ್ಲ ನಿಜವಾಗ್ಲೂ. ಸೊ ತುಂಬ ಪೇಯ್ನ್ ಅನಿಸುತ್ತೆ ಹೊಟ್ಟೆ ನೋವು ಬಂದರೆ, ನಿಜ ತಡೆಯೋಕ್ಕೆ ಆಗಲ್ಲ. ಅದಕ್ಕೆ ಸ್ವಲ್ಪ ಪರವಾಗಿಲ್ಲ. ಈಗ ನಾಳೆಯಿಂದ ನೋಡ್ತೀನಿ, ಆದಷ್ಟು ವೀಡಿಯೋ ಕೊಡ್ತೀನಿ. ನಾನು ಒನ್ ಡೇನೂ ಮಿಸ್ ಮಾಡಬಾರ್ದು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಹಾಗಾಗಿ ತೀರಾ ಹಂಗೆ ಮಾಡೋಕ್ಕಾಗಿಲ್ಲ ಅಂದರೆ ಮಾತ್ರ ಅಪ್ಲೋಡ್ ಮಾಡಲ್ಲ, ಇಲ್ಲಾಂದರೆ ತಪ್ಪದೇ ಮಾಡ್ತೀನಿ. ಹಾಗೆ ರೋಜನು ಮತ್ತು ಲಾಸ್ಯ ಊರಿಗೆ ಹೋಗಿದ್ದಾರೆ, ಅಂದರೆ ರೋಜಾ ಅವ್ರು ತವ್ರ ಮನೆಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಅವ್ರನ್ನ ಜಾಸ್ತಿ ತೋರ್ಸೋಕ್ಕಾಗಿಲ್ಲ. ಅವರು ನಿನ್ನೆ ಸಂಜೆನೇ ಹೋದ್ರು ಊರಿಗೆ. ಈಗ ಸಂಜೆ ಬರ್ತಾರೋ ಇಲ್ಲ ಗೊತ್ತಿಲ್ಲ, ಒನ್ ಡೇ ಆಯಿತು ಆಗಲೇ ಹೋಗಿ ಅವರು. ಹಾಗೆ ಸ್ವಲ್ಪ ಜನ ಕೇಳ್ತಾ ಇದ್ರಿ ನಿನ್ನೆ ಲೈವ್ ವಿಡಿಯೋದಲ್ಲಿ. ಸೊ ನಮಗೆ ಟಿಪ್ಸ್ ಹೇಳಿ ಹೊಸ ಯೂಟ್ಯೂಬರ್ಸ್ಗೆ, ಏನಾದರೂ ಹೇಳಿ ವ್ಯೂಸ್ ಬರೋದಕ್ಕೆ, ಸಬ್ಸ್ಕ್ರೈಬ್ ಬರೋದಕ್ಕೆ ಅಂತಂದು ಕೇಳ್ತಾ ಇದ್ರಿ. ಲೈವಲ್ಲಿ ಹೇಳಿದ್ದೀನಿ, ಇಲ್ಲೂ ಹೇಳ್ತೀನಿ. ಯಾಕಂದರೆ ತುಂಬ ಜನ ಕನ್ಫ್ಯೂಸಲ್ಲಿ ಇರ್ತಾರೆ ಸ್ವಲ್ಪ ಹೊಸ ಯೂಟ್ಯೂಬರ್ಸು. ನಾವು ಚೆನ್ನಾಗಿ ಮಾಡ್ತಿದ್ದೀವೋ ಇಲ್ಲ ವೀಡಿಯೋ, ಇಲ್ಲ ಪ್ರೋಸೆಸ್ಸಾಗಿ ಅವ್ರ ರೀತಿ ಅವರು ಅಂದರೆ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ಲ, ಸೊ ಅವರಾಗೆ ಕೊಡ್ತಿದ್ದೀವೋ ಇಲ್ಲ ವೀಡಿಯೋ ಅಂತ ಒಂದು ಗೊಂದಲದಲ್ಲಿ ಇರ್ತಾರೆ ಅವರು. ಇವನ್ ನಾನು ಅಷ್ಟೇ ತುಂಬ ದಿನದಿಂದ ಅದೇ ರೀತಿ ಅಂದ್ಕೊತಾ ಇದ್ದೆ. ಸೊ ನಾನು ವೀಡಿಯೋ ಚೆನ್ನಾಗಿ ಮಾಡ್ತಾ ಇಲ್ವೇನೋ, ಅದಕ್ಕೆ ನನಗೆ ವ್ಯೂಸ್ ಬರ್ತಿಲ್ಲ. ಸೊ ಅದರಲ್ಲಿ ಏನಾದರೂ ಟ್ರಿಕ್ಸ್ ಇದೆಯೇನೋ ಯೂಟ್ಯೂಬಲ್ಲಿ, ಸೊ ಅದನ್ನು ನಾವು ಯಾರ ಹತ್ರ ಕೇಳಿ ತಿಳ್ಕೊಂಡ್ರೆ ನಮಗೂ ವರ್ಕ್ ಆಗುತ್ತೆ ಅಂತ ಏನೇನೋ ತಲೆಗೆ ಏನು ಯೋಚನೆ ಬಂದರೆ ಅದನ್ನೆಲ್ಲ ಯೋಚನೆ ಮಾಡ್ಕೊತಾ ಇದ್ದೆ. ಆದರೂ ಒಂದು 2-3 ಯೂಟ್ಯೂಬರ್ಸ್ಗೆ ನಾನು ಮೆಸೇಜು ಮಾಡಿ ತಿಳ್ಕೊಂಡಿದ್ದೆ. ಸೊ ಏನೂ ಇಲ್ಲ, ನಾವು ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರು ಅವರು. ಹಾಗಾಗಿ ಬಿಡು ಅಂತ ನಾನು 17 ತಿಂಗಳು, ವರ್ಷದ ಮೇಲೆ 6-7 ತಿಂಗಳು ಅದೇ ರೀತಿ ಆಗ್ತಾ ಬಂದೆ. ನನಗೆ ಒಂದು ಸ್ಯಾಲ್ರಿನೂ ಬಂದಿರಲಿಲ್ಲ. ಸೊ ಮೊನ್ನೆ ತಗೊಂಡೆ ನಾನು ಫಸ್ಟ್ ಪೇಮೆಂಟು, ಆ ವಿಡಿಯೋನೂ ಹಾಕಿದ್ದೀನಿ, ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ಮೇನ್ ಟಿಪ್ಸು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ನಾನು ನಿಜವಾಗ್ಲೂ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಹೇಳ್ಕೊತಾ ಇದ್ದೀನಿ. ಸೊ ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಿ. ಹಾಗೆ ಆಡಿಯೋ ಕ್ವಾಲಿಟಿ, ನಾವು ಮಾತಾಡ್ತೀವಲ್ಲ, ವಾಯ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು. ಅಂದರೆ ಜನ ನಮ್ಮ ವಾಯ್ಸ್ನ ಇಷ್ಟಪಡಬೇಕು. ಸ್ವಲ್ಪ ಜನ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, ಆದರೆ ವಾಯ್ಸ್ ಚೆನ್ನಾಗಿ ಕೊಟ್ಟಿರಲ್ಲ, ಮತ್ತು ವಾಯ್ಸ್ ಕ್ಲಾರಿಟಿ ಇರಲ್ಲ. ಹಾಗಾಗಿ ಒಂದು ಕಡಿಮೆ ಬಜೆಟಲ್ಲೇ ಆಗಿರ್ಬೋದು, ನಿಮಗೆ ಎಷ್ಟಾಗುತ್ತೋ ಅಷ್ಟರಲ್ಲೇ ಒಂದು ಮೈಕ್ ತೊಗೊಳ್ಳಿ. ಸೊ ಮೈಕಿಂದ ವಾಯ್ಸ್ ಓವರ್ ಕೊಟ್ಟರೆ ತುಂಬ ಕ್ಲಾರಿಟಿಯಾಗಿ ತುಂಬ ಚೆನ್ನಾಗಿ ಕೇಳುತ್ತೆ. ನೋಡ್ತಾ ಇರೋರಿಗೆ ವೀಡಿಯೋ ತುಂಬ ಚೆನ್ನಾಗಿ ಅನಿಸುತ್ತೆ ನಮ್ಮ ಮಾತು. ಹಾಗೆ ಮಾತಾಡೋ ಶೈಲಿನೂ ಬರಬೇಕು. ಸುಮ್ಮನೆ ನಾವು ಮಾತಾಡ್ತೀವಿ ಅಂತ ಅಂದ್ರೆ ಅಲ್ಲ, ಜನರಿಗೆ ಅರ್ಥ ಆಗೋ ರೀತಿ ನಾವು ಹೇಳಬೇಕು. ಸೊ ಅದನ್ನು ಅವರು ಅಕ್ಸೆಪ್ಟ್ ಮಾಡಬೇಕು, ನಾವು ಹೇಳೋ ಅಂಥದ್ದನ್ನು. ಓ ಸರಿ ಅಂತ ಅವ್ರ ಮನಸ್ಸಿಗೆ ಅನಿಸಿದ್ರೆ ಮಾತ್ರ ಅವ್ರು ಕಂಟಿನ್ಯೂ ಆಗಿ ನೋಡ್ತಾರೆ.
ನಮಗೆ ಸ್ಟಾರ್ಟಿಂಗಲ್ಲೇ ಇದು ಮಾಡಿಬಿಡ್ತಾರೆ, ಜನ ನೋಡ್ತಾರಲ್ಲ ವೀಡಿಯೋ. ಸೊ ಇವರು ಚೆನ್ನಾಗಿ ಮಾತಾಡ್ತಾರ ಇಲ್ಲ, ಇವ್ರು ಹೇಳೋ ಅಂಥ ಮಾತು ನಮ್ಗೆ ಅರ್ಥ ಆಗ್ತಿದೆಯಾ ಇಲ್ಲ ಅಂತ ಅಲ್ಲೇ ಐಡೆಂಟಿಫೈ ಮಾಡಿಬಿಡ್ತಾರೆ, ಕಂಡುಹಿಡಿದು ಬಿಡ್ತಾರೆ. ಹಾಗಾಗಿ ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ಯೂಟ್ಯೂಬರ್ಸ್, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರಲ್ಲ, ಸೊ ಅವ್ರ ವೀಡಿಯೋಸ್ ಎಲ್ಲ ನೋಡಿ ನಿಮಗೂ ಒಂದು ಐಡಿಯಾ ಬರುತ್ತೆ. ಹಾಗೆ ಕ್ಯಾಮ್ರಾ ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು. ಸೊ ನಮಗೆ ಕ್ಯಾಮ್ರಾ ಆ್ಯಂಡ್ ಆಡಿಯೋ ಕ್ವಾಲಿಟಿ ಚೆನ್ನಾಗಿದ್ದರೆ ಸೊ ತುಂಬ ಚೆನ್ನಾಗಿ ರೀಚ್ ಬರುತ್ತೆ. ಸೊ ನಾನಾಗ ಸ್ಟಾರ್ಟ್ ಮಾಡಿದಾಗ ಬರೀ 10,000 ಮೊಬೈಲಲ್ಲಿ ಅಷ್ಟು ದಿನ ವೀಡಿಯೋ ಮಾಡಿದ್ದು, ಕ್ಲಾರಿಟಿನೂ ಅಷ್ಟಾಗೇನಿರಲಿಲ್ಲ, ಪರವಾಗಿಲ್ಲ ಅನ್ನೋ ರೀತಿ ಇತ್ತು. ಈ ಮೊಬೈಲ್ ತೊಗೊಂಡಾಗಿಂದ ಸೊ ತುಂಬ ಚೆನ್ನಾಗಿ ಬರ್ತಾಯಿದೆ ಕ್ಲಾರಿಟಿ. ಹಾಗೆ ನನಗೇನೋ ಗೊತ್ತಿದ್ದ ಪ್ರಕಾರ ಸೊ ಹೊಸ ಮೊಬೈಲ್ ತೊಗೊಂಡಾಗಿಂದನೇ ಸ್ವಲ್ಪ ವ್ಯೂಸ್ ಅಂದರೆ ರೀಚ್ ಆಗೋಕ್ಕೆ ಆಗಿದ್ದು ನನಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆಡಿಯೋ ಕ್ವಾಲಿಟಿ ಆ್ಯಂಡ್ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿ ಕೊಡಿ, ಮತ್ತು ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿ. ಸೊ ಅದು ಬಿಟ್ಟರೆ ಇನ್ನೇನು ಹೇಳೋಕ್ಕೂ ಸಾಧ್ಯ ಇಲ್ಲ, ಇಷ್ಟೇ ಮಾಡಬೇಕಾಗಿರೋದು. ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು, ಆಡಿಯೋ ಆ್ಯಂಡ್ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರಬೇಕು, ಮತ್ತು ಶಾರ್ಟ್ ಆ ರೀತಿ ಮಾಡೋದಾದರೆ ಶಾರ್ಟ್ಸ್ ಎಲ್ಲ ಒಂದು 2-3 ಈ ಥರ ಅಪ್ಲೋಡ್ ಮಾಡ್ತಾ ಬರಬೇಕು ಡೈಲಿ. ಸೊ ಅದರಿಂದ ನಮಗೆ ರೀಚ್ ಚೆನ್ನಾಗಿರುತ್ತೆ ಶಾರ್ಟ್ಸಿಂದ. ಹಾಗಾಗಿ ಶಾರ್ಟ್ಸು ನಂದು ಈ ಮಧ್ಯೆ ಸ್ವಲ್ಪ ರೀಚ್ ಆಗ್ತಾ ಇದೆ. ಅದಕ್ಕೋಸ್ಕರ ಡೈಲಿ ಒಂದೊಂದು ವ್ಲಾಗ್ ಅಪ್ಲೋಡ್ ಮಾಡಿ, ವ್ಲಾಗ್ ಆಗಿರ್ಬೋದು, ಕುಕಿಂಗ್ ವೀಡಿಯೋಸ್ ಆಗಿರ್ಬೋದು, ಯಾವುದು ನಿಮ್ಮ ಚಾನಲ್ ಯಾವುದ್ರ ಮೇಲೆ ಸಂಬಂಧಪಟ್ಟಿರುತ್ತೋ ಸೊ ಆ ವೀಡಿಯೋಸ್ನ ಡೈಲಿ ಒಂದೊಂದು ಅಪ್ಲೋಡ್ ಮಾಡ್ತಾ ಬನ್ನಿ. ಸಕ್ಸಸ್ ಅದಾಗೆ ಬರುತ್ತೆ. ನನಗೂ ನೋಡಿ 1.5 ವರ್ಷ ಮೇಲೆ ಈಗ ಸ್ವಲ್ಪ ಪರವಾಗಿಲ್ಲ ರೀಚ್ ಬಂದಿದೆ. ಅದಕ್ಕೋಸ್ಕರ ನಾನು ಅವಾಗಿಂದ ಇದು ಐಡೆಂಟಿಫೈ ಮಾಡಿದ್ದೀನಿ, ನಾನು ಮಾಡಿರೋ ಅಂಥದ್ದು ಇಂಪ್ರೂವ್ಮೆಂಟ್ ಏನು ನನ್ನ ವೀಡಿಯೋಸಲ್ಲಿ ಅಂತ. ಸೊ ಇದನ್ನು ನಾನು ಐಡೆಂಟಿಫೈ ಮಾಡ್ಕೊಂಡಿದ್ದೀನಿ. ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದೀನಿ, ವಾಯ್ಸ್ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದೀನಿ. ಸೊ ಮತ್ತು ವೀಡಿಯೋಸು ಸ್ವಲ್ಪ ನ್ಯಾಚುರಲ್ ಆಗಿರೋ ಥರ, ಸ್ವಲ್ಪ ಜಾಸ್ತಿ ಏನೋ ಇದು ಮಾಡ್ದಂಗೆ ಮಾಡಿದ್ರೆ ಜನ ಇಷ್ಟಪಡ್ತಾರೆ. ಮೇಯ್ನ್ ನಾವು ಹೇಳ್ತಿರೋದು ನಿಜ, ಜೆನ್ಯೂನ್ ಆಗಿ ಹೇಳ್ತಾ ಇದ್ದಾರೆ ಇವರು ಅಂತ ಅನ್ನಿಸ್ಬೇಕು ಅವರಿಗೆ. ಅವರು ನಂಬೋ ಥರ ಇರಬೇಕು ನಮ್ಮ ಮಾತು, ನಮ್ಮ ಬಿಹೇವಿಯರು. ಸೊ ಆ ರೀತಿ ಇದ್ದರೆ ತಪ್ಪದೆ ಸಕ್ಸಸ್ ಬರುತ್ತೆ. ಇವತ್ತಲ್ಲ ನಾಳೆ ಬಂದೇ ಬರುತ್ತೆ, ವೆಯ್ಟ್ ಮಾಡಿ ಅಷ್ಟೇ. ಹಾಗೆ ಇವತ್ತು ಇನ್ನೂ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು. ಹುಷಾರಿಲ್ದಿದ್ದರಿಂದ ಮಾಡಿರಲಿಲ್ಲ ಬೆಳಿಗ್ಗೆ ಅಡುಗೆ, ಸುಮ್ಮನೆ ಮಲಗಿದ್ದೆ. ಈಗಲೂ ಪೇಯ್ನ್ ಇದೆ, ಆದರೂ ವೀಡಿಯೋ ಸ್ವಲ್ಪ ನಿಮ್ಗೆ ಹೇಳ್ಬಿಡೋಣ, ಮತ್ತೆ 2 ಡೇಸು 1 ಡೇ ಈ ಥರ ಅಪ್ಲೋಡ್ ಮಾಡಿಲ್ಲ ಅಂದರೂ ಮತ್ತೆ ಕೇಳ್ತಾ ಇರ್ತೀರಲ್ಲ, ಹಾಗಾಗಿ ಹೇಳೋಣ ಅಂತ ಬಂದೆ. ಅರವಿಂದ್ ಇಡ್ಲಿ ಎಲ್ಲ ತಂದು ಕೊಟ್ಟಿದ್ದ ಬೆಳಿಗ್ಗೆ, ಟ್ಯಾಬ್ಲೆಟ್ಸ್ ಇಡ್ಲಿ ಎಲ್ಲ ತೊಗೊಂಡು ಮಲಗಿದ್ದಾಯಿತು. ಸೊ ಈಗ ಒಂದು 2-2:30 ಆಗಿದೆ ಟೈಮು. ಈಗೆದ್ದು ಸ್ವಲ್ಪ ಆ ರೀತಿ ಮುಖ ತೊಳೆದು ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ನನ್ನ ಮುಖನೇ ಎಲ್ಲ ಬಾಡ್ಬಿಟ್ಟಿದೆ, ಅಷ್ಟೊಂದು ಹೊಟ್ಟೆ ನೋವಿತ್ತು. ಅದಕ್ಕೋಸ್ಕರ ಓಕೆ, ಈಗ ನಾನು ಹೋಗ ಕಡೆ ಅವ್ನ ಮೊಬೈಲಲ್ಲಿ ಸಾಂಗ್ಸ್ ಇಟ್ಕೊಂಡು ಓಡಾಡ್ತಾವನೆ. ಸೊ ಇದರಲ್ಲಿ ಕಾಪಿರೈಟ್ ಬಂದುಬಿಡುತ್ತೆ, ಸಾಂಗ್ಸ್ ಎಲ್ಲ ಬ್ಯಾಕ್ಗ್ರೌಂಡ್ ಬಂದುಬಿಟ್ರೆ. ಅದಕ್ಕೋಸ್ಕರ ಅರವಿಂದ್ ಹೇಳಿದ್ದು. ಇವತ್ತು ಸಾರಿ, ವ್ಲಾಗು ಸ್ವಲ್ಪ ಕಡಿಮೆನೇ ಇಟ್ಟಿದ್ದೀನಿ, ಲೆಂತಿಯಾಗಿ ಇಟ್ಟಿಲ್ಲ, ದಯವಿಟ್ಟು ಕ್ಷಮಿಸಿ. ಹುಷಾರಿಲ್ಲದ ಕಾರಣಗಳಿಂದ ಸೊ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಮತ್ತು ನನ್ನ ಮಾತು ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಸೊ ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗೋಣ ನಾಳೆ ಒಂದು ಒಳ್ಳೆಯ ವಿಡಿಯೋ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.